ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಮನೆಯವರೆಲ್ಲ ಇವತ್ತು ಹೋಗ್ತಾ ಇದ್ದಾರೆ ಕಾರ್ ತರಕ್ಕೆ. ಬಟ್ ಸ್ಯಾಡ್ಲಿ ನಾನು ಹೋಗೋಕ್ಕಾಗ್ತಿಲ್ಲ, ಯಾಕಂದ್ರೆ ನನ್ನ ಮಗಳಿಗೆ ಎಕ್ಸಾಮ್ ಇದೆ. ಸೊ ಹಾಫ್ ಡೇಗೆ ವಾಪಸ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಹತ್ರ ಅಲ್ಕಜಾರ್ ಇತ್ತು, ಬಟ್ ಅದು ಅಷ್ಟೊಂದು ಪರ್ಫಾರ್ಮೆನ್ಸ್ ವೈಸ್ ಇಷ್ಟ ಆಗಲಿಲ್ಲ ಅಂತ ಅದನ್ನು ಕೊಟ್ಬಿಟ್ಟು ಈಗ ಹೊಸ ಸ್ಕಾರ್ಪಿಯೋ ಏನೀಗ ಎನ್ ಸೀರೀಸ್ ಬಂದಿದೆ, ಎನ್ 2.2 Z8 S ಸೀರೀಸ್ನ ತಗೋತಾ ಇದ್ದೀವಿ. ಸೊ ಎಸ್, SUV ಬೇಕು ಅಂತ, ಯಾಕಂದ್ರೆ 7 ಸೀಟರ್ಸ್ 8 ಸೀಟರ್ಸ್ ಬೇಕು. ನಮ್ಮ ಮಾವ ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಕಾಲ್ನ ಅವರು ಚಾಚ್ಕೊಂಡು ಕುತ್ಕೋಬೇಕು, ಇಲ್ಲ ಮಲ್ಕೊಬೇಕು ಅಂದ್ರೆ ಅಂತ ಹೇಳ್ಬಿಟ್ಟು. ಅಂಡ್ XUV ಲಾಂಗ್ ಜರ್ನೀಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ. ಸೊ ದಿಸ್ ಈಸ್ ಅವರ್ ಕಾರ್. ಸೊ ಸ್ಯಾಡ್ಲಿ ನಾನಲ್ಲಿಲ್ಲ, ಮಗಳೂ ಇಲ್ಲ. ಬಟ್ ಎನಿವೇಸ್ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದಿದ್ದಾರೆ ಮೂಮೆಂಟ್ಸ್ ಎಲ್ಲ. ಸೊ ಇದು ಹೊಸ ಸೀರೀಸು, ಬೆಂಗಳೂರಲ್ಲಿ ನಮ್ದೇ ಫಸ್ಟ್ ಗಾಡಿ ಡೆಲಿವರಿ ಅಂತೆ. ಸೊ ಯಾರು ಅಂದ್ರೆ ಈ ಕಲರ್ ಎಸ್ಪೆಷಲಿ, ದಿಸ್ ಇಸ್ ಕಾಲ್ಡ್ ಮಿಡ್ ನೈಟ್ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಬ್ಲೂ ಕಲರ್ ಇದು, ಬಟ್ ರಾತ್ರಿ ಆಗ್ತಾ ಆಗ್ತಾ ಬ್ಲ್ಯಾಕ್ ಕಲರ್ ಕಾಣಿಸತ್ತಂತೆ. ಸೊ ಯಾರು ಇದನ್ನ ಇನ್ನ ಆರ್ಡರ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರಂತೆ. ಬಟ್ ಹೆಂಗಾಗಿದೆ ಅಂದ್ರೆ ಕಲರ್ ನೋಡ್ದಲ್ಲೇ ಹೆಂಗಪ್ಪ ಇಸ್ಕೊಳೋದು ಅನ್ನಂಗಾಗಿರುತ್ತೆ. ಸೊ ಇವತ್ತು ನಮ್ದು ಡೆಲಿವರಿ ಇರುವಾಗ್ಲೇನೆ ಶೋರೂಮ್ ಅವರೇ ಫಸ್ಟ್ ನೋಡ್ತಿರೋದು ಇದು ಪೀಸ್ನ. ಸೊ ಅವ್ರಿಗೂ ಐಡಿಯಾ ಇರಲಿಲ್ಲ ಯಾವ ಕಲರ್ ಅಂತ. ಸೊ ದಟ್ ಈಸ್ ವೈ ದೇ ಹ್ಯಾವ್ ಕಾಲ್ಡ್ ಆಲ್ ಅದರ್ ಕಸ್ಟಮರ್ಸ್. 3-4 ಜನ ಕಸ್ಟಮರ್ಸ್ ಯಾರು ನೋಡ್ಬೇಕು ಅಂತ ಇದ್ರು, ಅವ್ರನ್ನೆಲ್ಲ ಒಂದು 5-6 ಜನ ಬಂದಿದ್ರಂತೆ. ಸೊ ಇದು ಫಸ್ಟ್ ಪೀಸ್, ಬ್ಯಾಂಗ್ಳೂರಿಗೇನೆ ಫಸ್ಟ್ ಪೀಸ್ ಡೆಲಿವರಿ ಅಂತೆ. ಯಾರು ನೋಡಿಲ್ಲ, ಶೋರೂಮ್ ಅವರು ಸಹ ಇನ್ಕ್ಲೂಡೆಡ್. ಸೊ ಅದು ಒಂದು ಖುಷಿ ಆಗ್ತದೆ, ಬಟ್ ಸ್ಯಾಡ್ಲಿ ನಾವಿಲ್ಲ ಅನ್ನೋದು ಬೇಜಾರಾಗ್ತಿದೆ. ಬಟ್ ಎನಿವೇಸ್ ಮನೆಗೆ ತಾನೇ ಬರುತ್ತೆ, ಸೊ ಹಾಗಾಗಿ ಏನು ಟೆನ್ಷನ್ ಇಲ್ಲ. ಸೊ ಈ ಸತಿ ನನ್ನ ಮಗಂಗೆ ಹೆಂಗ್ ಬೇಕೋ, ಅವನಿಗೆ ಯಾವ್ದು ಇಷ್ಟ ಅದನ್ನೇ ಆರ್ಡರ್ ಮಾಡಿ ಅವನಿಗೆ ಹೆಂಗ್ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೋತಾ ಇದ್ದಾನೆ. ಸೊ ಇದು Z8 ಸೆಲೆಕ್ಟ್ ರೇಂಜ್ ಇದು. ಸೊ ಸೆಲೆಕ್ಟ್ ಅಲ್ಲಿ ನಿಮಗೆ ಸನ್ ರೂಫ್ ಮತ್ತೆ ಇನ್ನ ಏನೇನೋ ಆಪ್ಷನ್ಸ್ ಇದೆ, ಹೇರ್ ಬ್ಯಾಗ್ಸು ಇದೆಲ್ಲ. ಸೊ ಇಟ್ಸ್ ಲೈಕ್ ವೆರಿ ನೈಸ್ SUV. ನನಗೆ ಸ್ಕಾರ್ಪಿಯೋ ಮೊದಲಿಂದನೂ ಇಷ್ಟ, ಯಾಕಂದ್ರೆ ಸೀಟ್ ಇವ್ರದ್ದು ಸ್ವಲ್ಪ ಹೈಟಲ್ಲಿ ಇರುತ್ತೆ. ಸೊ ನಾವು ಸಹ ಡ್ರೈವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಲ್ಕಜಾರ್ ನಾನು ಡ್ರೈವ್ ಮಾಡಿದೆ, ನನ್ನ ಕಾಲೇ ರೀಚ್ ಆಗಲಿಲ್ಲ. ಸೊ ಈಗ ಇದನ್ನ ನೋಡಬೇಕು ಇದು ಹೆಂಗೆ ಅಂತ, ಯಾಕಂದ್ರೆ ನಾನು ಸ್ಕಾರ್ಪಿಯೋ ಆಲ್ರೆಡಿ ಓಡಿಸಿದ್ದೀನಿ. ಸೊ ಹಾಗಾಗಿ ಎಸ್, ಇಟ್ ಮೈಟ್ ಬಿ ರೀಚಬಲ್ ಅಂತ ಅನ್ಸುತ್ತೆ. ಸೊ ಈಗ ಮನೆಗೆ ಎತ್ಕೊಂಡ್ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮನೆಯವರು ನೋಡು ನೀನು ಹೆಂಗಿದೆ ಕಾರು ಅಂತ, ಅವರು ಸಖತ್ ಮಿಸ್ ಮಾಡ್ಕೊಂಡ್ರು. ಬಾ ಅಂತಂದ್ರು, ಬಟ್ ಎಲ್ಲಿ ಬನ್ನೀರ್ಘಟ್ಟ ಇಂದ ಆಚೆ ಎಲ್ಲೋ ಇರೋದಿದು ಫ್ರೆಂಡ್ ಇಂದು. ಸೊ ಶಾಪ್ ಅಷ್ಟು ದೂರ ಆಯ್ತು, ಮತ್ತೆ ಫೈನಲ್ ಎಕ್ಸಾಮ್ಸ್ ನಡೆಯುವಾಗ ಮಕ್ಕಳಿಗೆ ಏನೋ ಒಂದು ಮನೇಲಿ ಒಬ್ರು ಇದ್ರೆ ಒಂಥರ ಅವ್ರಿಗೂ ವಾಪಸ್ ಬಂದಾಗ ಒಂದೊಂದ್ಸತಿ ಚೆನ್ನಾಗಿ ಬಂದಿರ್ತಾರೆ, ಒಂದೊಂದ್ಸತಿ ಅಷ್ಟೊಂದು ಚೆನ್ನಾಗಿರಲ್ಲ ಪರ್ಫಾರ್ಮೆನ್ಸ್. ಸೊ ಇಟ್ ಈಸ್ ಆಲ್ವೇಸ್ ದೇ ಲೈಕ್ ಟು ಫೈಂಡ್ ಸಮ್ ಒನ್ ಅಟ್ ಹೋಮ್ ಅಂತ ಅನ್ಸು. ಸೊ ಅದಕ್ಕೆ ನಾನು ಹೋಗ್ಲಿಲ್ಲ. ಬಟ್ ಎನಿವೇಸ್ ಯು ಕ್ಯಾನ್ ಸಿ, ಈಗ ನಾವು ಜಾಯಿನ್ ಆಗಿದ್ದೇವೆ, ನಾನು ನನ್ನ ಮಗಳು, ಯಾಕಂದ್ರೆ ಎಕ್ಸಾಮ್ ಆಯ್ತು. ಸೊ ಈಗ ನಾವು ಆಕ್ಚುಲ್ ಆಗಿ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸಕ್ಕೆ. ಸೊ ಪೂಜೆ ಮಾಡಿಸ್ಕೊಂಡು ಫಸ್ಟ್ ತಗೊಂಡಿರೋ ಗಾಡಿ ಒಂದು ಫಸ್ಟ್ ಡೇನೆ ಪೂಜೆ ಮಾಡಿಸ್ಕೊಂಡ್ಬಿಟ್ರೆ ಅದ್ರದ್ದು ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನಮ್ಮ ಹಳೆ ಏರಿಯಾಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸೋಣ ಅಂತ. ಸೊ ಅಷ್ಟೊತ್ತಿಗೆ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ. ಸೊ ಇದು ಪೆಟ್ರೋಲ್ ಅಲ್ಲ, ಡೀಸೆಲ್ ವೇರಿಯಂಟು. ಸೊ ಡೀಸೆಲ್ ಹಾಕಿಸ್ಕೊಂಡು ಹೋಗೋಣ ಅಂತ. ಕಲರ್ ಅಂತೂ ಸೂಪರ್ ಆಗಿದೆ, ನನಗೆ ಇಷ್ಟ ಆಯಿತು. ಒಂಥರ ತುಂಬ ಕ್ಲಾಸಿಕ್ ಆಗಿ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಎಸ್, ಒಂದು ಸ್ವಲ್ಪ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಸೊ ಸ್ವಲ್ಪ ಬ್ಲ್ಯಾಕ್ ಅಂದರೆ ನಮ್ಮ ಮಾವಂಗೆ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ದಿಸ್ ಕಲರ್ ಹಿ ಹ್ಯಾಸ್ ಅಗ್ರೀಡ್. ಮೊಮ್ಮಕ್ಕಳು ಏನು ಹೇಳಿದ್ರು ಅಜ್ಜಿ ತಾತ ಸ್ವಲ್ಪ ಲೀನಿಯಂಟ್ ಆಗಿಬಿಡ್ತಾರೆ. ನಾವು ಅದೇ ಹೇಳಿದರೆ ಇಲ್ಲ ಅದು ಬೇಡ, ಬ್ಲ್ಯಾಕ್ ಬೇಡ ಅಂತ ಇದ್ರು ಇಷ್ಟು ವರ್ಷ. ಸೊ ಈ ಸತಿ ಮೊಮ್ಮಗ ಹೇಳಿದ ತಕ್ಷಣನೇ ಡನ್. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಏರಿಯಾಕ್ಕೆ ಎಲ್ಲದೂ ದೂರನೇ ಆಗುತ್ತೆ. ಸೊ ಅಲ್ಲಿಂದ ಅಲ್ಲಿಗೆ ಡ್ರೈವ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒಂದು ಊರಿಂದ ಇನ್ನೊಂದು ಊರಿಗೂ ಹೋದಷ್ಟೇ ಲೆಕ್ಕ. ಬಟ್ ಎನಿವೇಸ್ ಒಂದು ಲಾಂಗ್ ಡ್ರೈವ್ ಆದಂಗೂ ಆಗುತ್ತೆ ಹೊಸ ಕಾರಲ್ಲಿ ಅಂತ ಹೇಳಿ
ಹೋಗ್ತಾ ಇದ್ದೀವಿ. ಸೊ ಎಸ್, ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನೋಡಬೇಕು, ಡಿನ್ನರ್ಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಹೊಸ ಗಾಡಿ ಎಲ್ಲ ಸ್ವಲ್ಪ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಸ್ವಿಚ್ ಆದಾಗ ಡ್ರೈವಿಂಗು ಎಂಥ ಎಕ್ಸ್ಪರ್ಟ್ಸ್ಗಾದ್ರೂ ಅಷ್ಟೇ ಸ್ವಲ್ಪ ಅನಿಸುತ್ತೆ, ಓ ಹೆಂಗಪ್ಪ ಇದು ಹ್ಯಾಂಡಲ್ ಮಾಡೋದು, ಯಾಕಂದರೆ ಫುಲ್ ಚೇಂಜ್ ಇರುತ್ತಲ್ಲ. ಸೊ ಈಗ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ ಆ್ಯಂಡ್ ಗಾಡಿ ತುಂಬ ದೊಡ್ಡದಾಗಿದೆ ರೋಡಲ್ಲಿ ಪಾರ್ಕ್ ಮಾಡೋಕ್ಕೆ. ಸೊ ಸ್ವಲ್ಪ ಹಾಗೆ ಹಿಂಗೆ ಹಾಕ್ತಾ ಇದ್ದೀವಿ, ಯಾಕಂದರೆ ಎದುರಿಗೆ ಬಾಗಿಲಿಗೆ ಹಾಕಿದರೆ ಅರ್ಧ ರೋಡ್ ಕವರ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ನಮ್ಮ ಮಾವನ ಫ್ರೆಂಡ್ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿಗೆ ಬಂದಿದ್ದೀವಿ ಶ್ರೀನಗರ ಗಣೇಶ ಎಷ್ಟು ಸಖತ್ತಾಗಿ ಬೆಣ್ಣೆ ಸೇವೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಯೂಶಲಿ ನಮ್ಮ ಮನೆಯವ್ರ ಬೈಕ್ ತೊಗೊಂಡಾಗ್ಲೂ ಇಲ್ಲಿ ಬಂದು ನಾವು ಪೂಜೆ ಮಾಡಿಸಿದ್ವಿ, ಸ್ಕೂಟರ್ ತೊಗೊಂಡಾಗ್ಲೂ. ಸೊ ಹಾಗೆ ಯಾವಾಗ ಚಾನ್ಸ್ ಸಿಕ್ಕತ್ತೆ ಆವಾಗ ಇಲ್ಲಿ ಬಂದು ಪೂಜೆ ಮಾಡಿಸೋದು. ಸೊ ಎಲ್ಲಿ ಅನಿಸುತ್ತೆ ಚೆನ್ನಾಗಿ, ಇನ್ನೊಂದು ಜಾಗ ಇದೆ ಬಸ್ ಸ್ಟ್ಯಾಂಡ್ ಡಿಪ್ಪೋಲಿ, ನನ್ನ ಹಸ್ಬೆಂಡ್ ಕಸಿನ್ ಅವರು ಪೂಜೆ ಮಾಡ್ತಾರಲ್ಲಿ. ಬಟ್ ಈ ಸತಿ ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಡ್ತಾ ಇಲ್ಲ ಅಂತೆ, ಬಸ್ಸಲ್ಲೆಲ್ಲ ಅನ್ಅಥರೈಸ್ಡ್ ದುಡ್ಡೆಲ್ಲ ಓಡಾಡ್ತಿರುತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿದಾರಂತೆ. ಸೊ ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ದೇವಸ್ಥಾನ ಇದು ತುಂಬ ಹಳೆಯದು, ಗಣೇಶನ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಂಗೆ ಇಲ್ಲಿ ಬಂದಾಗೆಲ್ಲ ಚೆನ್ನಾಗಿ ಅನ್ಸುತ್ತೆ, ಯಾಕಂದರೆ ಇಲ್ಲಿ ಹರಳಿ ಮರ ಇದೆ, ಹರಳಿ ಮರನ ನೋಡಿ ಇಲ್ಲಿ ಅದನ್ನು ಏನು ಕಟ್ ಮಾಡ್ದಲೆ ಅದಕ್ಕೆ ಜಾಗ ಬಿಟ್ಬಿಟ್ಟು ಈ ದೇವಸ್ಥಾನನ ಕಟ್ಟಿದ್ದಾರೆ. ಅದು ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹರಳಿ ಮರ ಒಂಥರ ತಂಪಾಗಿ ಚೆನ್ನಾಗಿ ಅನಿಸುತ್ತೆ. ದೇವಸ್ಥಾನದಲ್ಲಿ ಒಂದು ಹರಳಿ ಮರ ಈ ಥರ ಇದ್ರೆ ಅದನ್ನು ನೋಡೋಕ್ಕೆ ಒಂಥರ ತುಂಬ ಚೆಂದ. ಸೊ ಈಗೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಪೂಜೆ ಮಾಡಿಕೊಂಡು ಆಮೇಲೆ ಈ ಎಕ್ಸಾಮ್ಸ್ ಇದ್ದಾಗ ಮಧ್ಯದಲ್ಲಿ ಈ ಥರ ಆ್ಯಕ್ಚುಲಿ ಇದು ಬುಕ್ ಮಾಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದಿದ್ರು, ಬಟ್ ಅದು ಎಕ್ಸಾಮ್ ಟೈಮಲ್ಲೇ ಮತ್ತು ಇದಕ್ಕೆ ಕೋಇನ್ಸಿಡೆನ್ಸ್ ಆಗಿ ಆವಾಗಲೇ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಆದರೆ ಒಂದು ಇದು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಳೋದು. ಸೊ ಈಗ ಪೂಜೆ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಆಹಾ, ಅಪ್ಪಂಗೆ ಮಗಂಗೆ ಏನು ಖುಷಿ ಅಂತೀರಾ, ಹೊಸ ಕಾರು. ಈ ಗಂಡು ಮಕ್ಕಳಿಗೆ ನಮಗೆ ಹೆಂಗೆ ಸೀರೆ ಅಥವಾ ಮೇಕಪ್ಪು ಕಾಸ್ಮೆಟಿಕ್ಸು ಎಲ್ಲ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ, ಇವರಿಗೆ ಹಂಗೆ ಕಾರ್ಗಳು, ಬೈಕ್ಗಳು, ಮೊಬೈಲ್ಗಳು ಸಿಕ್ಬಿಟ್ರೆ ತುಂಬಾ ಖುಷಿ ಆಗ್ಬಿಡ್ತಾರೆ. ದೇವರು ದೇವಿ ಯಾವುದು ನಮಗೂ ಗೊತ್ತು ದೇವಿ ಅಂತ ಮೇಲೆ ಓದಬೇಕು. ಇದು